ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಪತ್ರಕರ್ತೆಯೊಬ್ಬರು ಸಾಮಾಜಿಕ ಕಳಕಳಿಯಿಂದ ಕೇಳಿದ ಪ್ರಶ್ನೆಗೆ ಸಚಿವ ಆರ್.ವಿ. ದೇಶಪಾಂಡೆ ಅವರು ಉಡಾಫೆ ಉತ್ತರವನ್ನು ನೀಡಿದ್ದಾರೆ. ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿಯನ್ನ ಆರ್ಜೆಡಿ ಮತ್ತು ಕಾಂಗ್ರೆಸ್ ರ್ಯಾಲಿಯಲ್ಲಿ ನಿಂದಿಸಲಾಗಿದೆ ಎಂದು ಆರೋಪಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷ ಅನಿತಾ ಪೂವಯ್ಯ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅವರ ನೇತೃತ್ವದಲ್ಲಿ ಶನಿವಾರ ಬೆಳಗ್ಗೆ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು, ಸದಸ್ಯರು, ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಘೋಷಣೆಗಳ ಸಹಿತ ಪ್ರತಿಭಟನೆ ನಡೆಸಿದರು. ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದಂತ ರಾಹುಲ್ ದೇಶಪಾಂಡೆಗೆ ಸರ್ಕಾರಕ್ಕೆ, ಮಹಿಳೆಯರನ್ನು ತುಚ್ಛವಾಗಿ ಕಾಣುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾಕ್ಕೆ ಯಾರಿಂದ ಹೋರಾಟ, ಯಾತಕ್ಕಾಗಿ ಹೋರಾಟ, ಒಂದೇ ಒಂದೇ. बोलो भारत माता की जय, बोलो भारत माता तरम मातरम, वंदे मातरम. कांग्रेस सरकारಕ್ಕೆ ಧಿಕ್ಕಾರ, 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಮಾಧ್ಯಮದ ರಾಜೇಗೌಡರನ್ನು ಅವಮಾನಿಸಿದ ಆರ್.ವಿ. ದೇಶಪಾಂಡೆಗೆ ಯಾತಕ್ಕಾಗಿ ಹೋರಾಟ, ಬರೋ ಭಾರತ್ ಮಾತಾಕ್ಕೆ ಒಂದೇ ಒಂದೇ ಒಂದೇ. ಪತ್ರಕರ್ತೆ, ಹಿರಿಯ ಪತ್ರಕರ್ತೆ ರಾಧಾ ಹಿರೇಗೌಡರು ಅಂತ ಹೇಳೋರನ್ನ ಅವರು ಸಾಮಾಜಿಕ ಕಳಕಳಿಯಿಂದ, ಅವರ ಸ್ವಂತ ಲಾಭಕ್ಕಲ್ಲ, ಸಮಾಜದ ಒಂದು ಕಳಕಳಿಯಿಂದ ಅವರು ಒಂದು ಆಸ್ಪತ್ರೆ, ಒಂದು ಉತ್ತಮ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆ ಬೇಕು ಅಂತ ಇದೇ ಸಚಿವರಾಗಿರುವಂತಹ ದೇಶಪಾಂಡೆ ಅವರನ್ನ ಕೇಳಿದಾಗ ಅವರು ಹೆರಿಗೆ ಆದಾಗ ಆಸ್ಪತ್ರೆಯನ್ನು ಮಾಡ್ತೀವಿ ಅನ್ನೋಂಥ ಒಂದು ಕೆಳಮಟ್ಟದ ಒಂದು ಮಾತನಾಡಿದ್ದಾರೆ. ಇದು ಅವರು ಮಹಿಳೆಯರಿಗೆ ಎಷ್ಟು ಒಂದು ಬೆಲೆಯನ್ನು ಕೊಡ್ತಾರೆ ಅನ್ನೋಂಥದ್ದು ಅವರ ಮಾತಿಂದ ಒಂದು ಲೇವಡಿ ಮಾಡುವಂಥ ಒಂದು ರೀತಿಯಲ್ಲಿ ಅವ್ರು ಮಾತಾಡಿರ್ತಾರೆ. ಅದನ್ನು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಮಹಿಳೆಯರು, ಇದು ಬರೀ ರಾಧಾ ಹಿರೇಗೌಡರಿಗೆ ಮಾತ್ರ ಅಲ್ಲ, ಎಲ್ಲ ಮಹಿಳೆಯರಿಗೆ, ಯಾಕೆಂತ ಹೇಳಿದರೆ ಅವರು ಒಂದು ತಾಯಿಯ ಹೊಟ್ಟೆಯಿಂದ ಬಂದಂಥವರು. ಹೆರಿಗೆ ಇವತ್ತು ತಾಯ್ತನದ ಬಗ್ಗೆ, ಹೆರಿಗೆಯ ಬಗ್ಗೆ ಅವರು ತುಚ್ಛವಾಗಿ ಮಾತಾಡಿದ್ದಾರೆ. ಅದನ್ನು ಒಂದು ಲೇವಡಿ ಮಾಡೋ ಥರ ಮಾತಾಡಿದ್ದಾರೆ. ಯಾಕೆಂತ ಹೇಳಿದರೆ ಅವರು ಒಂದು ತಾಯಿ ಹೊಟ್ಟೆಯಿಂದ ಬಂದಂಥವರು. ಇವತ್ತು ಪ್ರತಿಯೊಬ್ಬರಿಗೂ ಒಂದು ಹೆರಿಗೆ ಆಸ್ಪತ್ರೆ ಅತಿ ಅವಶ್ಯಕ. ಪ್ರತಿ ತಾಲೂಕುಗಳಲ್ಲಿ ಇರ್ಬೋದು, ಜಿಲ್ಲೆಗಳಲ್ಲಿ ಕೆಳಮಟ್ಟದಿಂದ ಏನು ಒಂದು ಹೆರಿಗೆ ಆಸ್ಪತ್ರೆ ಬೇಕೇ ಬೇಕು. ಅದನ್ನು ಅವರು ಸಾಮಾಜಿಕ ಕಳಕಳಿಯಿಂದ ಕೇಳಿದಾಗ ಅವರು ಈ ಥರ ಹೇಳಿದ್ದು ನಾವೆಲ್ಲ, ಇದು ಬರೀ ಅವ್ರಿಗೆ ಮಾತ್ರ ಅಲ್ಲ, ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂಥ ಒಂದು ಅವಮಾನ ಅಂತ ಹೇಳ್ಕೊಂಡು ಇವತ್ತು ನಾವು ಅವರ ವಿರುದ್ಧ ಅವರು ಕ್ಷಮೆಯಾಚಿಸಬೇಕು ಹಾಗೂ ಅವರನ್ನು ಏನು ಅವರ ಸಚಿವ ಸ್ಥಾನದಿಂದ
ಕೈ ಬಿಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ಇವತ್ತು ಅವರು ಒಂದು ಹಿರಿಯ ರಾಜಕಾರಣಿ ಆ ಥರ ಮಾತಾಡಿದಾಗ ಅವರನ್ನೇ ಅವರ ಹಿರಿಯ ರಾಜಕಾರಣಿಗಳು ಸಹ ಫಾಲೋ ಮಾಡ್ತಾರೆ. ಅವರು ಏನನ್ನು ಕಲಿಸ್ತಾರೆ ಅವರ ಹಿಂಬಾಲಕರಿಗಿರ್ಬೋದು ಇಲ್ಲ ಹಿರಿಯ ರಾಜಕಾರಣಿಗಳಿಗಿರ್ಬೋದು ಅದನ್ನು ತೋರಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರನ್ನು ಅವರು ಎಲ್ಲರ ಏನು ಮಹಿಳೆಯರ ಒಂದು ಕ್ಷಮೆಯನ್ನು ಯಾಚಿಸಬೇಕು. ಹಾಗೆ ಬಿಹಾರದ ದರ್ಬಾಂಗನಲ್ಲಿ RJD ಮತ್ತು ಕಾಂಗ್ರೆಸ್ ಪಕ್ಷದ್ದು ಮತದಾರರ ಅಧಿಕಾರದ ಯಾತ್ರೆಯಲ್ಲೂ ಸಹ ಮೋದಿಯವರನ್ನು ಮತ್ತು ಅವರ ತಾಯಿಯನ್ನು ಒಂದು ಕೀಳುಮಟ್ಟದ ಭಾಷಣದಲ್ಲಿ ಅವರ ಕಾರ್ಯಕರ್ತರು ಮಾಡಿರ್ತಾರೆ. ಅದನ್ನು ಮೋದಿಜಿಯವರು ತುಂಬ ಮನನೊಂದು ಮಾತಾಡಿದ್ದಾರೆ. ಹಾಗಾಗಿ ಅದನ್ನು ಸಹ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಇವತ್ತು ರಾಜ್ಯದಲ್ಲೆಲ್ಲ ಎಲ್ಲ ಕಡೆಯೂ ಕಾಂಗ್ರೆಸ್ ಪಕ್ಷದವರು ಮಹಿಳೆಯರಿಗೆ ಒಂದು ರಕ್ಷಣೆ ನೀಡದಂತಹ ಪರಿಸ್ಥಿತಿ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿರ್ತೀವಿ. ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ, ನಗರಸಭಾ ಅಧ್ಯಕ್ಷರಾದ ಪಿ ಕಲಾವತಿ, ಉಪಾಧ್ಯಕ್ಷ ಮಹೇಶ್ ಜೈನಿ, ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ವಕ್ತಾರ ಬಿಕೆ ಅರುಣ್ ಕುಮಾರ್, ಬಿಕೆ ಜಗದೀಶ್, ಉಮಾಪ್ರಭು, ಸಬಿತಾ, ಶ್ವೇತಾ, ಪ್ರಶಾಂತ್, ಮಂಜುಳಾ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ವ್ಯಾಪಕ ಮಳೆಯಿಂದ ಕಾಫಿ ಸೇರಿದಂತೆ ವಿವಿಧ ಕೃಷಿಗಳಿಗೆ ಅಪಾರ ಹಾನಿ ಉಂಟಾಗಿದ್ದು, ಜಿಲ್ಲಾ ಬಿಜೆಪಿ ಸೆಪ್ಟೆಂಬರ್ 9ರಂದು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಸಮೀಕ್ಷೆ ನಡೆಸಲಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಣ್ಣ ರವಿ ಕಾಳಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬೆಳೆಹಾನಿ ಬಗ್ಗೆ ಕನಿಷ್ಠ ಕಾಳಜಿಯನ್ನು ತೋರದ ಕಾರಣ ಬಿಜೆಪಿ ಹಾನಿಯನ್ನು ಪರಿಶೀಲಿಸಿ ವರದಿಯನ್ನು ತಯಾರು ಮಾಡಿ ಸಂಸದರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿದೆ ಎಂದರು. ಅತಿ ಹೆಚ್ಚು ಮಳೆಯಾಗಿರುವ ತೋಳೂರು, ಶೆಟ್ಟಳ್ಳಿ, ಶಾಂತಹಳ್ಳಿ, ಬೆಟ್ಟದಳ್ಳಿ, ಹಂಬಿಯಾಲ, ಮುಟ್ಲು, ಮುಕ್ಕೋಡ್ಲು, ಕಾಲೂರು, ಗಾಳಿಬೀಡು, ಬೆಟ್ಟಗೇರಿ, ಚೇರಂಬಾಣೆ, ಚಟ್ಟಿಮಾನಿ, ಭಾಗಮಂಡಲ, ಬಲ್ಲಂಬಾಟಿ, ಕಕ್ಕಬ್ಬೆ ವಿಭಾಗಗಳಿಗೆ ಪಕ್ಷದ ಸಮೀಕ್ಷಾ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಎಂದರು. ಯಾಕಂದರೆ 2018 ಕಳೆದ ನಂತರ ಕೊಡಗಿನಲ್ಲಿ ಪ್ರಕೃತಿ ವಿಕೋಪಗಳು, ಮಳೆಯಿಂದ ಬೆಳೆ ನಷ್ಟ, ಅತಿಯಾದಂಥ ಮಳೆ ಆಗ್ತಿರುವಂಥದ್ದು ಎಲ್ಲವನ್ನು ನೋಡ್ತೇವೆ ನಾವು. ಅದು 18 ಕಳೆದ ಮೇಲೆ 1-2 ವರ್ಷ ಸ್ವಲ್ಪ ಕಡಿಮೆ ಇತ್ತು. ನಂತರ ಕಳೆದ ವರ್ಷ, ಈ ವರ್ಷ ವಿಶೇಷವಾಗಿ ಒಂದು 2025 ನಾವು ಸೂರ್ಯ ಬಿಸಿಲನ್ನೇ ನಾವು ಕೊಡಗು ಜಿಲ್ಲೆಯಲ್ಲಿ ಕಾಣದಂಥ ಪರಿಸ್ಥಿತಿ. ಸಂಪೂರ್ಣ ಬೆಳೆಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯರು ಎಲ್ಲರೂ ಸಹ ಒಂದು ರೀತಿಯಲ್ಲಿ ಕೊಳ್ತು ಹೋಗುವಂಥ ಪರಿಸ್ಥಿತಿಗೆ ಕೊಡಗು ಜಿಲ್ಲೆ ಬಂದು ತಲುಪಿದೆ. ನಾವು ಇವತ್ತು ರಾಜ್ಯದಲ್ಲಿರುವಂಥ ಸರ್ಕಾರ ಈ ಬಗ್ಗೆ ಇದನ್ನು ಅತ್ಯಂತ ಒಂದು ಗಂಭೀರವಾಗಿ ಪರಿಗಣಿಸದೆ, ಇದು ಸಾಮಾನ್ಯ ಘಟನೆ ಅಂತ ಹೇಳುವ ಹಾಗೆ ಅವರಿಗೆ, ಯಾಕೆಂದರೆ ಹೊಂದ್ಕೊಂಡಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಸರ್ಕಾರನು ಇದನ್ನು ತುಂಬ ಲಘುವಾಗಿ ಪರಿಗಣಿಸಿದೆ. ಮುಂದಿನ ಈ ಒಂದು 25-26ನೇ ಸಾಲಿಗೆ ನಾವು ಕಾಫಿಯನ್ನು ತಗೊಂಡ್ರೆ 70-75% ಮೇಲ್ಪಟ್ಟು ಕಾಫಿ ಸಂಪೂರ್ಣವಾಗಿ ಕೊಳೆತು ಕೆಳಗಿದೆ ಇವತ್ತು ಗಿಡದಲ್ಲಿ. ಕಾಫಿ ಗಿಡಗಳು ಸಾಧಾರಣವಾಗಿ ನಾವು ಮೊದಲೆಲ್ಲ ನೋಡ್ತಿದ್ದಂತೂ ಅರಬಿಕಾಕ್ಕೆ ಒಂದು ಸ್ವಲ್ಪ ಸ್ಪ್ರೇ ಎಲ್ಲ ಮಾಡಿದ್ರೆ ಸ್ವಲ್ಪ ಕೊಳೆ ಬರ್ತಿತ್ತು. ಆದರೆ ಇವತ್ತು ಸಂಪೂರ್ಣ ಅರಬಿಕ ನಾಶ ಆಗಿ ರೋಬಸ್ಟಾ ಕಾಫಿ ಸಹ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಎಲೆಗಳೇ ಕೊಳೆಯುವಂಥದ್ದು, ಕಾಫಿಯ ಸಂಪೂರ್ಣ ಗೊಂಚಲು ಕೊಳೆದು ಸಂಪೂರ್ಣ ರೈತರು ಒಂದು ರೀತಿಯಲ್ಲಿ ಕಂಗಾಲಾಗಿ ಇವತ್ತು ಕೊಡಗು ಜಿಲ್ಲೆ ನಮಗೆ ಬೇಡಪ್ಪ ಅಂತ ಹೇಳುವಂಥ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಆದರೆ ಇವತ್ತು ಇಲ್ಲಿ ನಮ್ಮನ್ನು ಆಳ್ತಿರುವಂಥ ಸರ್ಕಾರ ಇರ್ಬೋದು, ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳಿರ್ಬೋದು, ಇಲ್ಲಿಗೆ ಉಸ್ತುವಾರಿ ಸಚಿವರಿರ್ಬೋದು, ಒಂದು ಬಂದು ಆ ವಿಚಾರವನ್ನು ನೋಡುವಂಥದ್ದು, ಸ್ಥಳಗಳಿಗೆ, ತೋಟಗಳಿಗೆ, ಈ ರೀತಿಯ ಹಾನಿಯಾದಂಥ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುವಂಥದ್ದು ಏನೋ ಕಾಣ್ತಾ ಇಲ್ಲ. ಉಸ್ತುವಾರಿ ಸಚಿವರಂತೂ ಒಂದು ಸಲ ಏನು ಸರ್ಕಾರಿ ಉತ್ಸವಗಳು, ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಈ ಥರ ಯಾವುದಾದ್ರು ಒಂದು ಇದಕ್ಕೆ ಬಂದಾಗ ಅದೇ ಒಂದು ನೆಪ ಇಟ್ಕೊಂಡು 1-2 ಕಡೆ ಸಭೆ ಮಾಡಿ ಹೋಗ್ಬಿಟ್ರೆ ಮತ್ತೆ ಅವರು ಕೊಡಗು ಜಿಲ್ಲೆ ನನ್ನ ಉಸ್ತುವಾರಿ ಸಚಿವ ಸಂಪುಟದಲ್ಲಿ ಕೊಡಗಿನ ಬಗ್ಗೆ ಪ್ರಸ್ತಾಪ ಮಾಡಬೇಕು, ಇಲ್ಲಿಗೇನಾದ್ರು ಪರಿಹಾರ ಕೊಡಿಸ್ಬೇಕು ಅಂತ ಹೇಳುವಂಥದ್ದು ಏನೂ ಇಲ್ಲ ಥರ ಕಾಣ್ತಾ ಇದೆ. ಈಗ ನಾವು ಮೊನ್ನೆ ನೋಡ್ತಿದ್ದೆವು ಕೊಡಗು ಜಿಲ್ಲೆಯಲ್ಲಿ ಒಂದು
ಪರಿಹಾರ ಮಳೆ ಹಾನಿ ನಷ್ಟಕ್ಕೆ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಅಂತೇಳಿ. ಇವತ್ತು ಈಗ ತಂಡ ರಚನೆ ಮಾಡಿ ಈಗ ನೋಡಿ ಸೆಪ್ಟೆಂಬರ್ಗೆ 5 ವಾರ ಕಳೀತಾ ಬಂತು. ಇನ್ನೊಂದು ಸ್ವಲ್ಪ ಬಿಸಿಲಾಗುವಂಥ ಸಂದರ್ಭ. ಒಂದಷ್ಟು 4 ದಿವಸ ಬಿಸಿಲು ಬಿದ್ದರೆ ಎಲ್ಲವೂ ಕೊಳ್ತಿರುವಂಥದ್ದು ಎಲ್ಲವೂ ಮತ್ತೆ ಒಣಗಿ ಅಲ್ಲಿ ಏನು ಅಂಥದ್ದು ಕಾಣೋದಿಲ್ಲ. ಇದು ಸಮಯ ಅಲ್ಲ. ಇಷ್ಟು ಟೈಮ್ವರೆಗೆ ಇವ್ರು ಏನು ಮಾಡ್ತಾಯಿದ್ರು? ಈಗ ಕಳೆದ ವರ್ಷವೂ ಆಚೆ ವರ್ಷವೂ ನಾವು ಒತ್ತಾಯ ಮಾಡ್ತಾ ಬಂದಿದ್ದೆವು, ಪರಿಹಾರ ನೀಡಬೇಕು, ತುಂಬ ನಷ್ಟ ಆಗಿದೆ. BJP ಸರ್ಕಾರ ಇದ್ದಾಗ ಪ್ರತಿ ವರ್ಷ ಕೊಟ್ಟಿದ್ದೇವೆ, ರೈತರಿಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದೇವೆ. ಮನೆ ಹಾನಿಯಾದವರಿಗೆ ಸಾಕಷ್ಟು ಸಣ್ಣ ಪ್ರಮಾಣದಲ್ಲಿ ಅದು 1 ಲಕ್ಷ, ಸಂಪೂರ್ಣ ನಾಶ ಆದರೆ 5 ಲಕ್ಷ, ಈ ರೀತಿಯ ಹಾನಿಯನ್ನು ಕೊಟ್ಟು ಅವ್ರನ್ನ ಮತ್ತೆ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ನಮ್ಮ BJP ಸರ್ಕಾರ ಇರುವಾಗ ಮಾಡಿದರು. ರೈತ ವಿರೋಧಿ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ರೈತರಿಗೆ ಯಾವುದೇ ಸವಲತ್ತನ್ನು ಈ ಸರ್ಕಾರ ಕೊಡ್ತಾ ಇಲ್ಲ. ಆಗಲೇ ಅಧ್ಯಕ್ಷರು ಮಾತಾಡಿದಾಗೆ ಕಳೆದ ಸಾರಿ ನಮ್ಮ ಸರ್ಕಾರ ಇರಬೇಕಾದ್ರೆ ಒಂದು ಸಾರಿ 38 ಕೋಟಿಯನ್ನು ಕೊಟ್ಟಿತ್ತು, ಇನ್ನೊಂದು ಸಾರಿ 66 ಕೋಟಿಯನ್ನು ಕೊಟ್ಟಿತ್ತು, ಕೊಡಗು ಜಿಲ್ಲೆಗೆ ಮಾತ್ರ ಹೇಳ್ತಾರೆ. ಇನ್ನೊಂದು ಸಾರಿ 140 ಕೋಟಿಯನ್ನು ಕಾಫಿ ಬೆಳೆಗಾರರಿಗೆ ರೈತರಿಗೆ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಕಡೆ ಸಂದರ್ಭದಲ್ಲಿ 55,000 ಕುಟುಂಬಗಳಿಗೆ ಈ ಪರಿಹಾರ ಸಿಗುವಂಥ ವ್ಯವಸ್ಥೆ ಕೂಡ ಆಗಿದೆ. ಇವತ್ತು ಈ ಸರ್ಕಾರ ಬಂದ ನಂತರ 2 ವರ್ಷ ಆಗಿ 3ನೇ ವರ್ಷಕ್ಕೆ ಬರ್ತಿದ್ರು ಕೂಡ ಒಂದು ಚುಕ್ಕಾಸು ಕೂಡ ರೈತರಿಗೆ ಪರಿಹಾರವಾಗಿ ಕೊಡಲಿಲ್ಲ. ಕಾಫಿ ಬೆಳೆಗಾರರಿಗಂತೂ ಯಾವುದೇ ಒಂದು ಸಹಕಾರವನ್ನು ಕೊಡಲಿಲ್ಲ. ಇವತ್ತು ಕಾಫಿ ಬೆಳೆಗಾರರ ಕೊಡುಗೆ ಬಹಳಷ್ಟು ಇದೆ. ದೇಶಕ್ಕಿರ್ಬೋದು, ರಾಜ್ಯಕ್ಕಿರ್ಬೋದು, ಪರಿಸರಕ್ಕಿರ್ಬೋದು, ಎಲ್ಲ ರೀತಿಯ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಕಾಫಿ ಬೆಳೆಗಾರರು ಮಾಡ್ತಾಯಿದ್ದಾರೆ. ಆಗಿರಬೇಕಾದ್ರೆ ಕಾಫಿ ಬೆಳೆಗಾರರಿಗೆ ಒಂದು ರೀತಿ ಪರಿಹಾರ ಕೊಡೋದಿರೋದು ಕೂಡ ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಎರಡನೇದಾಗಿ ನಮ್ಮ ಧರ್ಮಸ್ಥಳದ ಸಂಬಂಧಪಟ್ಟ ಹಾಗೆ ನಾನು ಆ ಶಶಿಕಾಂತ್ ಸಿಂಧೆ ಏನಿದ್ದಾರೆ, ಸಿಂಧೆಲ್, ಅವ್ರನ್ನ ಕೂಡಲೇ ಎನ್ಕ್ವೈರಿ ಮಾಡಬೇಕು, ಅವ್ರ ಬಂಧನ ಮಾಡಬೇಕು ಅಂತ ಒತ್ತಾಯ ಕೂಡ ಆಗ್ತದೆ. ಸಂದಿಲ್ ಮಾಜಿ ಜಿಲ್ಲಾಧಿಕಾರಿಯಾಗಿ ಮಂಗಳೂರಲ್ಲಿದ್ದರು. ನಾನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲಿದ್ದರು. ಅವರ ಕುಮ್ಮಕ್ಕು ಕೂಡ ಇದರಲ್ಲಿ ಭಾಳಷ್ಟು ಕಾಣ್ತಾ ಇದೆ. ಅದರ ಜೊತೆಗೆ ಕಮ್ಯುನಿಸ್ಟ್ನವರು ಕೂಡ ಭಾಳಷ್ಟು ಇದಕ್ಕೆ ಒತ್ತು ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡಬೇಕು ಅಂತೇಳಿ ಸುಮಾರು 2 ವರ್ಷದ ಹಿಂದೆಯೇ ಪ್ರಾರಂಭ ಮಾಡಿದ್ದಾರೆ. ಅದು ಕೂಡ ಇಂಟೆಲಿಜೆನ್ಸ್ ಅವರಿಗೂ ಕೂಡ ಮಾಹಿತಿ ಇತ್ತು ಅಂತ ಹೇಳೋ ವಿಚಾರವನ್ನು ಹೇಳಿದ್ರು ಕೂಡ ಇದರ ಬಗ್ಗೆಯೂ ಕೂಡ ಸರ್ಕಾರ ಸುಮ್ಮನೆ ಇರೋದು, ಇವರು ಕೂಡ ಒಂದು ಅಪರಾಧ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. SITನ ಮಾಡಿ ಇಷ್ಟರವರೆಗೆ ಯಾವುದೇ ಪ್ರೋಗ್ರೆಸ್ ಮಾಡಿದರೂ ಕೂಡ ಇಷ್ಟು ದಿವಸ ಬೇಕಾಗಿರಲಿಲ್ಲ. ಇದನ್ನು ಆದಷ್ಟು ಬೇಗನೆ ಎನ್ಕ್ವೈರಿಯನ್ನು ಮುಗಿಸ್ಬೋದಿತ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ SITಯಲ್ಲಿ ಎಲ್ಲವನ್ನ ಹೊರಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಶಶಿಕಾಂತ್ ಸಿಂಧೆಯಲ್ಲಿದ್ದಾರೆ ಅವರ ತಾಯಿ ಹೆಸರಿಗೆ 10 ಕೋಟಿ ರೂಪಾಯಿ ಫಾರಿನಿಂದ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ಎನ್ಕ್ವೈರಿ ಮಾಡಬೇಕಾಗ್ತದೆ. ಅವ್ರನ್ನ ಕೂಡ ಇಮಿಡಿಯೇಟ್ ಎನ್ಕ್ವೈರಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕೆ ಹಣ ಬಂತು, ಎಲ್ಲಿಂದ ಬಂತು, ದುಬಾಯಿಂದ ಬಂದಿದೆ ಅಂತ ಹೇಳಿದ್ರು ಕೂಡ ವಿಚಾರವನ್ನು ನಾವು ಕೇಳಿದ್ದೇವೆ. ನಿಮ್ಮ ಪತ್ರಕರ್ತರು ಮತ್ತು ನಮ್ಮ TV ಮಾಧ್ಯಮದ ಮುಖಾಂತರ ಕೂಡ ನಾವು ಹಲವಾರು ವಿಚಾರವನ್ನು ತಿಳ್ಕೊಂಡಿದ್ದೇವೆ. ಆಗಿರಬೇಕಾದ್ರೆ ಇದನ್ನು NIAಗೆ ಹಾಕಬೇಕು ಮತ್ತು EDಗೂ ಕೂಡ ಕೊಡಬೇಕು ಅಂತ ನಾವು ಒತ್ತಾಯ ಕೂಡ ಆಗ್ತೇವೆ. ರಿಯಾಕ್ಷನಲ್ಲಿ ಹೇಳಿದೆ, ಯಾವುದು ಬಹುಶಃ ರಿಪಬ್ಲಿಕ್ TV ಬಂದಾಗ ಈ ಇಡೀ ಪ್ರಕರಣ ಸತ್ಯಾಂಶ ಹೊರಗಬೇಕಾದ್ರೆ ಮೊದಲು ಆ ತ್ರಿಮೂರ್ತಿಗಳು ಯಾರಿದ್ದಾರೆ, ಒಬ್ಬ ಎಂಥದ್ದು ಮಾಸ್ಕ್ ಮ್ಯಾನ್, ಅವನೊಬ್ಬ ಚಿನ್ನಯ್ಯ, ಆಮೇಲೆ ಈ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರು, ಇವರನ್ನು ಮೊದಲು ಒಳಗೆ ಹಾಕಿದ್ರೆ ಎಲ್ಲವೂ ಹೊರಗೆ ಬರ್ತಿತ್ತು. ಇಷ್ಟೆಲ್ಲ ಅನಾಹುತಗಳೇ ಆಗ್ತಿತ್ತಿಲ್ಲ. ಎಲ್ಲಿಂದ ತಲೆಗೋಡೆ ಬಹುಶಃ ಕೋರ್ಟಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಅದನ್ನು ನಾವು ಸಾರ್ವಜನಿಕವಾಗಿ ಹೇಳೋಕ್ಕಾಗಲ್ಲ. ಒಂದು ಬುರುಡೆ ಹೊತ್ಕೊಂಡು ಬರ್ತಾನೆ ಅಂದರೆ ಇಸ್ ಇಟ್ ನಾಟ್ ಆನ್ ಅಫೆನ್ಸ್? ಅದೊಂದು ಅಪರಾಧ ಅಲ್ಲ? ಅದ್ರ ಬಗ್ಗೆ ಎಲ್ಲಿಂದ ಬಂತು ಇನ್ನೂ ಬಾಯಿ ಬಿಡ್ತಾ ಇಲ್ಲ. SIT ಅವ್ರಿಗೆ ಎಲ್ಲವೂ ಗೊತ್ತಿದೆ. ಬಾಯಿ ಬಿಟ್ಟರೆ ದೊಡ್ಡ ದೊಡ್ಡವರು ಸಿಕ್ಕಾಕೊಳ್ತಾರೆ. ಅದಕ್ಕೆ ಆ ಬುರುಡೆ ಎಲ್ಲಿ ಸಿಕ್ತು, ಯಾಕೆ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ
ಇಷ್ಟು ದಿವಸ ಎನ್ಕ್ವೈರಿ ನೋಟಿಸು ಅವರು ರಾಜಾರೋಷವಾಗಿ ನಮ್ಮನ್ನು ಖರೀದಿ ಆಸ್ ಇಫ್ ಇವರು ಏನು ಸತ್ಯ ಹರಿಶ್ಚಂದ್ರ ಬಿಟ್ಟರೆ ಇವರು ಅಂತ ಮಾತಾಡ್ತಾರೆ ಅವರು 2-3 ಜನ. ಮತ್ತು ಅವರ ಮೇಲೆ ಕ್ರಮ ಆಗಲೇಬೇಕು, ಷಡ್ಯಂತ್ರ ಅವರ ಮೇಲೆ ಕ್ರಮ. ಇವ್ರಿಗೆಲ್ಲ ಫೈನಾನ್ಸ್ ಫಂಡಿಂಗ್ ಎಲ್ಲ ಆಗ್ತಾ ಇದೆಯಲ್ಲ, ಅವರು ಯಾರು ಅಂತ ಗೊತ್ತಾಗ್ತದೆ. ಅದು ಆದರೆ ಮುಂದೆ ನಮ್ಮ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ, ದೇವಸ್ಥಾನಗಳಿರ್ಬೋದು, ಇದೆಲ್ಲ ಗೊತ್ತಿದೆಯಲ್ಲ, ಇಲ್ಲಿ ಎಲ್ಲವೂ ಶುರು ಮಾಡಿದ್ರು ಅಂತ ನಿಮಗೆ ಜ್ಞಾಪಕ ಮಾಡ್ತೇವೆ. ಇದರಲ್ಲಿ ತಲಕಾವೇರಿಯಲ್ಲಿ ತೀರ್ಥ ಬರೋದೇ ಇಲ್ಲ ಅಂತ ಒಂದು ಶುರು ಮಾಡಿದ್ರು, ಅದೇನು ಆಗಿಲ್ಲ. ಇಲ್ಲಿ ಕೊಡಗಿನ ಜನ ಅದಕ್ಕೆ ಕ್ಯಾರ್ನ ಏನೂ ಮಾಡಲಿಲ್ಲ. ಶಬರಿಮಲೆಯಲ್ಲಿ ಜ್ಯೋತಿಯೇ ಇದು ಉದ್ಭವ ಆಗೋದಿಲ್ಲ ಅಂತ ಹೇಳಿದ್ರು, ಆ ಜ್ಯೋತಿಯೇ ಬೋಗಸ್ ಅಂದರು. ಅದೇನೋ ಅಲ್ಲಿಂದಲ್ಲಿಗೆ ಸ್ಟಾಪ್ ಆಯಿತು. ಈಗ ಧರ್ಮಸ್ಥಳಕ್ಕೂ ಇನ್ನೂ ಹೆಚ್ಚಿನ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅವ್ರಿಗೂ ದೇವರು ಶಿಕ್ಷೆ ಕೊಡ್ತಾರೆ. ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈಲಿ, ವಕ್ತಾರ ಬಿಕೆ ಅರುಣ್ ಕುಮಾರ್ ಹಾಗೂ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಪಾಲ್ಗೊಂಡಿದ್ದರು. ಮಡಿಕೇರಿ ಲಯನ್ಸ್ ಸಂಸ್ಥೆಯ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಅರ್ಥಪೂರ್ಣ ಆಚರಣೆ ಹಾಗೂ ಲಯನ್ಸ್ ವಲಯಾಧ್ಯಕ್ಷ ನಟರಾಜ್ ಕೆಸ್ತೂರ್ ಅವರ ಭೇಟಿ ಕಾರ್ಯಕ್ರಮ ನಡೆಯಿತು. ಬೆಟ್ಟಗೇರಿ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕಿ ಜಲಜಾ ಪಿಎಂ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಲಯನ್ಸ್ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಾಂತೀಯ 12 ವಲಯ 2ರ ಅಧ್ಯಕ್ಷ ನಟರಾಜ್ ಕೆಸ್ತೂರ್ ಅವರು, ನಮ್ಮ ಜೀವನದಲ್ಲಿ ಬರುವ ವಿವಿಧ ಹಂತಗಳ ಎಲ್ಲ ಗುರುಗಳಿಂದ ಗೌರವಿಸುವುದು ನಮ್ಮ ಜವಾಬ್ದಾರಿಯಾಗಬೇಕು ಎಂದರು. ಲಯನ್ಸ್ ಸಂಸ್ಥೆ ಸಾಮಾಜಿಕ ಕಳಕಳಿಯೊಂದಿಗೆ ಸೇವೆ ಸಲ್ಲಿಸುತ್ತಿರುವುದಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವವರನ್ನು ಸನ್ಮಾನಿಸಿ ಉತ್ತೇಜಿಸ್ತಾ ಇದೆ ಎಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯ ಶಿಕ್ಷಕಿ ಜಲಜಾ ಪಿಎಂ ಅವರು, ನಮ್ಮಿಂದ ವಿದ್ಯೆ ಕಲಿತ ಮಕ್ಕಳು ದೊಡ್ಡ ಸ್ಥಾನಗಳಿಗೆ ಏರಬೇಕು, ಉನ್ನತ ಹುದ್ದೆಗಳಿಗೆ ಸೇರಬೇಕು ಎನ್ನುವ ಕನಸು ಪೋಷಕರಂತೆ ಶಿಕ್ಷಕರಿಗೂ ಇರುತ್ತೆ. ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ದೊಡ್ಡ ಹುದ್ದೆಗಳಿಗೆ ಸೇರಿದ ಬಳಿಕ ನಮ್ಮನ್ನ ಕಂಡು ಮಾತನಾಡಿಸುವುದೇ ಹೆಮ್ಮೆ ಎಂದು ಅಭಿಪ್ರಾಯಪಟ್ಟರು. ನ್ಯಾಯದ ಹರಿಕಾರ ಪೈಗಂಬರ್ ಮುಹಮ್ಮದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಲ್ಲಿನ ನ್ಯಾಯ ಮತ್ತು ಮಾನವೀಯತೆಯ ಸಂದೇಶವನ್ನು ನಾಡಿಗೆ ತಿಳಿಪಡಿಸುವ ಕಾರ್ಯಕ್ರಮ ನಡೆಸಲಾಗುತ್ತೆ ಅಂತ ಜಮಾತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಕಾರ್ಯದರ್ಶಿ ಪಿಕೆ ಅಬ್ದುಲ್ ರೆಹಮಾನ್ ತಿಳಿಸಿದ್ದಾರೆ. ಚೈತನ್ಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪ್ರವಾದಿ ಮುಹಮ್ಮದ್ ಅವರನ್ನು ಅರಿಯಿರಿ, ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮುಹಮ್ಮದ್ ಆದರ್ಶದ ಔಚಿತ್ಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪೈಗಂಬರ್ ಮುಹಮ್ಮದ್ ಅರಬಿಕ್ ಕ್ಯಾಲೆಂಡರ್ ಪ್ರಕಾರ ರಬಿಯುಲ್ ಅವ್ವಲ್ ತಿಂಗಳಿನಲ್ಲಿ ಜನಿಸಿದ್ರು. ರಾಜ್ಯಾದ್ಯಂತ ನ್ಯಾಯದ ಹರಿಕಾರ ಪೈಗಂಬರ್ ಮುಹಮ್ಮದ್ ಹೆಸರಲ್ಲಿ ಸೀರತ್ ಅಭಿಯಾನ ನಡೆಸಲಾಗ್ತಾ ಇದೆ. ಅದರಂತೆ ಕೊಡಗು ಭಾಗದಲ್ಲೂ ನಡೆಸಲಾಗುವುದೆಂದು ತಿಳಿಸಿದರು. ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 14ರವರೆಗೆ ಸೀರತ್ ಪ್ರವಾದಿ ಸಂದೇಶ ನೀಡಲಾಗುತ್ತೆ. ಜನರಿಂದ ಅವರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಅಭಿಯಾನದ ಉದ್ದೇಶವಾಗಿದೆ. ಶಾಂತಿ ಪ್ರಕಾಶನ ಪ್ರಕಟಿಸಿರುವ 2 ಪುಸ್ತಕಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗ್ತಾ ಇದೆ ಎಂದು ತಿಳಿಸಿದರು. ಅಭಿಯಾನದ ಭಾಗವಾಗಿ ವಿವಿಧ ಸಮಾಜ ಸೇವಾ ಚಟುವಟಿಕೆ, ಸಂವಾದ, ವಿಚಾರಗೋಷ್ಠಿ, ಸಾರ್ವಜನಿಕ ಸಭೆ, ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಈ ತಿಂಗಳ 14ನೇ ತಾರೀಕಿನವರೆಗೆ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನ್ಯಾಯದ ಹರಿಕಾರ ಎಂಬ ಸೀರತ್ ಅಭಿಯಾನ. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದಂಥ ತಿಂಗಳು ಈ ತಿಂಗಳಿನಲ್ಲಿ ಪ್ರವಾದಿಯವರ ಸಂದೇಶವನ್ನು, ಅವರ ಬದುಕನ್ನು ಹೆಚ್ಚಿನ ಜನರಿಗೆ ಪರಿಚಯಿಸಲಿಕ್ಕಾಗಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ನಾವೆಲ್ಲ ತಿಳಿದಿರುವ ಹಾಗೆ ಪ್ರವಾದಿಗಳ ಬಗ್ಗೆ, ಇಸ್ಲಾಮಿನ ಬಗ್ಗೆ, ಕುರ್ಆನಿನ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳು, ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ವದಂತಿಗಳು ಅಂತೂ ಹರಡುತ್ತಿರುವಂಥ ಈ ದಿನಗಳಲ್ಲಿ ಪ್ರವಾದಿಯವರ ಸಂದೇಶವನ್ನು ಜನರಿಗೆ ಮುಟ್ಟಿಸುವುದು ಹೆಚ್ಚು ಪ್ರಸಕ್ತವಾಗಿದೆ ಎಂದು ಜಮಾಯತ್ ಅರಿತುಕೊಂಡಿದೆ. ಈ ರೀತಿ ಎಲ್ಲ ವರ್ಷಗಳ ರಬಿಯುಲ್ ಅವ್ವಲ್ ತಿಂಗಳು, ಅಂದರೆ ಪ್ರವಾದಿಯವರು ಹುಟ್ಟಿದಂಥ ಈ ತಿಂಗಳಿನಲ್ಲಿ ಜಮಾತ್ ಕಳೆದ 22 ವರ್ಷಗಳಿಂದಲೂ ಈ ರೀತಿಯ ಸೀರತ್ ಅಭಿಯಾನವನ್ನು ನಡೆಸಿಕೊಂಡು ಬರ್ತಾ ಇದೆ. ಈ ಅಭಿಯಾನದಲ್ಲಿ ಈ ರೀತಿ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ಪ್ರವಾದಿಯವರನ್ನು ಜನರಿಗೆ ಪರಿಚಯಿಸುವುದು, ಅವರ ಬದುಕಿನ ಸಂದೇಶ ಏನು ಎಂಬುದನ್ನು ಅವರಿಗೆ ತಿಳಿಯಪಡಿಸುವುದು ಮತ್ತು ಪ್ರಸಕ್ತ ಸಮಾಜದಲ್ಲಿ
ಅವರ ಸಂದೇಶಕ್ಕೆ ಎಷ್ಟು ಪ್ರಸ್ತುತತೆ ಇದೆ ಎಂಬುದನ್ನು ಅರಿವುಪಡಿಸುವುದು ಇದರ ಉದ್ದೇಶವಾಗಿದೆ. ನಮ್ಮ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಮಂಗಳೂರಿನ ಶಾಂತಿ ಪ್ರಕಾಶನ ವತಿಯಿಂದ 2 ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ. ಅದರಲ್ಲಿ ಒಂದು ಭಾರತೀಯ ಸಮಾಜದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆದರ್ಶದ ಔಚಿತ್ಯ, 2ನೇ ಪುಸ್ತಕ ಪ್ರವಾದಿ ಮೊಹಮ್ಮದರನ್ನು ಅರಿಯಿರಿ ಎಂಬ ಪುಸ್ತಕ. ಈ 2 ಕೃತಿಗಳನ್ನು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಬಿಡುಗಡೆಯನ್ನು ಗೊಳಿಸ್ತಾ ಇದ್ದೇವೆ. ಜಮಾತೆ ಇಸ್ಲಾಮಿ ಹಿಂದ್ ಗೋಣಿಕೊಪ್ಪ ಸ್ಥಾನಿಕ ಸಂಚಾಲಕ ಎಪಿ ತನ್ವೀರ್ ಅಹಮದ್ ಮಾತನಾಡಿ, ಸೆಪ್ಟೆಂಬರ್ 7ರಂದು ಗೋಣಿಕೊಪ್ಪದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಸಹ ಕಾರ್ಯದರ್ಶಿ ರಿಯಾಜ್ ಅಹಮದ್ ಚೈತನ್ಯ ಸಭಾಂಗಣದಲ್ಲಿ ಭಾಷಣ ಮಾಡಲಿದ್ದಾರೆ. ಸ್ವಚ್ಛತೆಗೆ ಕೈಗೊಳ್ಳಬೇಕಾದ ಜಾಗೃತಿ ಯೋಜನೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತೆ. ಕುಶಾಲನಗರದಲ್ಲಿ ಕೂಡ ಸಾರ್ವಜನಿಕ ಕಾರ್ಯಕ್ರಮ ಸೆಪ್ಟೆಂಬರ್ 27ರಂದು ನಡೆಯಲಿದೆ ಎಂದರು. ಜಿಲ್ಲಾ ಕಾರ್ಯದರ್ಶಿ ಅವರು ಹೇಳಿದ್ದಾರೆ. ಇಲ್ಲಿ ಪ್ರಸ್ತಾವಿತ ಹಾಗೆ ಇಂಥ ಕಾರ್ಯಕ್ರಮಗಳು ನಾವು ಹಮ್ಮಿಕೊಳ್ಳಲು ತೀರ್ಮಾನಿಸಿದ್ದೀವಿ. ನಿಮ್ಮ ಎಲ್ಲರ ಸಹಕಾರವನ್ನು ಕಳ್ಕೊಂಡು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಾಪಕ್ಲು ಬಳಿಯ ಚೆರಿಯ ಪರಂಬುವಿನ ಮುಹಿಯುದ್ದೀನ್ ಜುಮ್ಮಾ ಮಸೀದಿಯಲ್ಲಿ ಏರ್ಪಡಿಸಿದ್ದ ಬ್ರೀಸ್ ಆಫ್ ಮದೀನಾ ಈದ್ ಮಿಲಾದ್ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಶುಕ್ರವಾರ ಫಜರ್ ನಮಾಜ್ನ ಬಳಿಕ ಜುಮ್ಮಾ ಮಸೀದಿಯ ಖತೀಬರಾದ ಮೊಹಮ್ಮದ್ ಶಫೀಕ್ ಸಿರಾಜಿ ನೇತೃತ್ವದಲ್ಲಿ ಮೌಲೂದ್ ಪಾರಾಯಣ ಮತ್ತು ಚೆರಿಯ ಪರಂಬು ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ನಡೆಯಿತು. ಪ್ರವಾದಿಯವರ ಜನ್ಮ ದಿನಾಚರಣೆಯ ಅಂಗವಾಗಿ ಚೆರಿಯಪರಂಬು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸೌಹಾರ್ದತೆಯ ಸಂದೇಶದ ಘೋಷಣೆಗಳನ್ನು ಸಾರುವ ಜಾಥಾ ನಡೆಯಿತು. ಜಾಥಾದಲ್ಲಿ ವಿದ್ಯಾರ್ಥಿಗಳ ಸ್ಕೌಟ್ಸ್, ಯುವಕರ ಹಾಗೂ ಹಿರಿಯರ ದಫ್ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಗಾಯನ ಸ್ಪರ್ಧೆ, ಭಾಷಣ, ಕವಾಲಿ, ಬುರ್ದ ಆಲಾಪನೆ ಸೇರಿದಂತೆ ಪ್ರವಾದಿಯವರ ಸಂದೇಶ ಸಾರುವ ಹಲವು ಕಾರ್ಯಕ್ರಮಗಳು ನಡೆಯಿತು. ಮದರಸಾ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಹಾಗೂ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಚೆರೆಪರಂಬು ಜಮಾತ್ ಅಧ್ಯಕ್ಷರಾದ ಪಿಎ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಾಪಕ್ಲು ಪೊಲೀಸ್ ಠಾಣಾಧಿಕಾರಿ ರಾಘವೇಂದ್ರ, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎ ಹಂಸ, ಸಮಾಜ ಸೇವಕರಾದ ಖಲೀಲ್ ಕ್ರಿಯೇಟಿವ್, ಮಾಹಿತಿ ಹಕ್ಕು ಕಾರ್ಯಕರ್ತ ಹ್ಯಾರಿಸ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಟಿಎ ಮೊಹಮ್ಮದ್ ಹನೀಫ್, ಕಾಂಗ್ರೆಸ್ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಪರವಂಡ ಮಿರ್ಷಾದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಈದ್ ಮಿಲಾದ್ ಕಾರ್ಯಕ್ರಮ ಅಂತಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಅಂದ್ರೆ ಟೀಚಿಂಗ್ಸ್ ಕೊಡೋದ್ರ ಬಗ್ಗೆ ಓವರಾಲ್ ಸ್ಕಿಲ್ ಜಾಸ್ತಿ ಇರ್ತಾರೆ. ಅದನ್ನ ಕೊಟ್ಬಿಟ್ಟು ಒಂದು ಒಳ್ಳೆಯ ವ್ಯಕ್ತಿ ಆಗ್ಬೋದು. ಅದಾದ ನಂತರ ಈಗ ಅದೇ ಹೇಳೋದು, ಇದು ಒಂದು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತದೆ. ನನಗೆ ಗೊತ್ತಿರೋ ಹಾಗೆ ಎಲ್ಲ ಮಕ್ಕಳಿಗೆ ಕೂಡ ನಮ್ಮ ಒಂದು ಮಕ್ಕಳ ಏನಪ್ಪಾ ಅಂತಂದ್ರೆ ಈಗ ಪ್ರತಿ ವರ್ಷನೂ ಕೂಡ ಈದ್ ಮಿಲಾದ್ ಹಬ್ಬ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಈ ಹಿಂದೆ 4 ಜಿಎಸ್ಟಿಯ ಹಂತಗಳಿದ್ದು 2 ಹಂತಗಳಾಗಿ ನಿಗದಿಪಡಿಸಿದ್ದರಿಂದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಜೀವನ ನಿರ್ವಹಣೆಯ ನಿಟ್ಟಿನಲ್ಲಿ ಬದಲಾವಣೆ ತಂದಿರುವುದು ದಿಟ್ಟ ಹೆಜ್ಜೆಯಾಗಿದೆ ಎಂದು ಎಂಎಲ್ಸಿ ಸುಜಾ ಕುಶಾಲಪ್ಪ ಹೇಳಿದ್ದಾರೆ. ಆರೋಗ್ಯ ಜೀವ ವಿಮೆ, ಕ್ಷೀರೋತ್ಪನ್ನ, ಜೀವರಕ್ಷಕ ಔಷಧಗಳು ಹಾಗೂ ನಿತ್ಯ ಬಳಕೆಯ ವಸ್ತುಗಳಿಗೆ ಇದು ಅನ್ವಯವಾಗುವುದರಿಂದ ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಈ ತೆರಿಗೆ ನೀತಿಯನ್ನು ಸ್ವಾಗತಿಸುತ್ತೇನೆ ಎಂದರು. ಈ ತೆರಿಗೆ ನೀತಿಯ ಬದಲಾವಣೆಯಿಂದ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಹಾಗೂ ಮಧ್ಯಮ ವರ್ಗದ ಜನರ ಜೀವನ ಶೈಲಿಯಲ್ಲಿ ಸುಧಾರಣೆಯಾಗಲಿದೆ ಎಂದರು.
ವಿರಾಜಪೇಟೆಯ ವಿಜಯ ವಿನಾಯಕ ಉತ್ಸವ ಸಮಿತಿ ವತಿಯಿಂದ 36ನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆ ಪ್ರಯುಕ್ತ ಸಮಿತಿಯಿಂದ ಸರ್ವ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸುಮಾರು 3,000ಕ್ಕೂ ಹೆಚ್ಚು ಮಂದಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ನೂತನ ಆಡಳಿತ ಮಂಡಳಿಯ ಸದಸ್ಯರು ಈ ಬಾರಿ ಎಲ್ಲ ವ್ಯವಸ್ಥೆಯಿಂದ ಸಮರ್ಪಕವಾಗಿ ನಿರ್ವಹಿಸಿದ್ರು. ಮೋಹಿನಿ ಅಲ್ಲ, ಮೋಹಿನಿ ವಿದ್ಯುತ್ ಅಲಂಕೃತ ಮಂಟಪ ಹಾಗೂ ಧ್ವನಿವರ್ಧಕವನ್ನ ಏರ್ಪಾಡು ಮಾಡಿದಂತ ವಿರಾಜಪೇಟೆಯ ಹೂವ ಅವರನ್ನ ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಹಿರಿಯ ಸದಸ್ಯರಾದಂತ ಶಿವಕುಮಾರ್ ಸುಖ ದಯವಿಟ್ಟು ಆಗಮಿಸಬೇಕಾಗಿ ವಿನಂತಿ. ಇವರು ವಿಜಯ ವಿನಾಯಕ ಉತ್ಸವ ಸಮಿತಿಯ ಹಿರಿಯ ಸದಸ್ಯರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮದಿನವು ಸುಂಟಿಕೊಪ್ಪದ ಪ್ರಮುಖ ಬೀದಿಗಳಲ್ಲಿ ಸಂದೇಶ ರ್ಯಾಲಿ ಮೂಲಕ ನಡೆಯಿತು. ವಿವಿಧ ಯುವಕರು ಸಿಹಿ ತಂಪು ಪಾನೀಯ ನೀಡಿದರು. ಮೆರವಣಿಗೆಯ ಕೊನೆಯಲ್ಲಿ 9-1 ನೇತೃತ್ವದಲ್ಲಿ ಯುವಕರು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ಲಾಸ್ಟಿಕ್ ಕಾಗದ ಬಾಟಲ್ಗಳನ್ನು ಶುಚಿಗೊಳಿಸಿದರು. ಇತರರಿಗೆ ಮಾದರಿಯಾಗುವಂತೆ ಪ್ರವಾದಿ ಸಂದೇಶವನ್ನು ಸಾರುತ್ತಾ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭ 9-1 ಪ್ರಮುಖರಾದ ಹನೀಫ್ ಕೆಎಂ, ಉದ್ಯಮಿ ಸಮಾಜ ಸೇವಕ ಶರೀಫ್ ಆರ್ಎಚ್, ಗ್ರಾಮ ಪಂಚಾಯತ್ ಸದಸ್ಯರಾದ ಆಲಿಕುಟ್ಟಿ, ಜಿನಾಶುದ್ದೀನ್, ರಫೀಕ್ ಖಾನ್, ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಕೀಂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇವತ್ತು 1500ನೇ ಜನ್ಮದಿನದ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಭಾಗವಾಗಿ ಇವತ್ತು ಸುಂಟಿಕೊಪ್ಪದ ಪ್ರಮುಖ ಪಟ್ಟಣಗಳಲ್ಲಿ ಮೆರವಣಿಗೆ ಜರುಗಿತು. ಇದರ ಭಾಗವಾಗಿ ಮೊಹಮ್ಮದ್ ಪೈಗಂಬರ್ ಅವರು ಅವರ ಜೀವನ ಸಂದರ್ಭದಲ್ಲಿ ಬಹಳ ಒಂದು ಶುಚಿತ್ವಕ್ಕೆ ಹಾಗೂ ಶಾಂತಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡಿದಂತಹ ಉದ್ದೇಶದಲ್ಲಿ ಇವತ್ತು ಅದರ ಭಾಗವಾಗಿ ನಮ್ಮ ಹನೀಫ್ ಭೈ ಅವರ ನೇತೃತ್ವದಲ್ಲಿ ನಾವು ಸುಂಟಿಕೊಪ್ಪ ಪ್ರಮುಖ ಪಟ್ಟಣಗಳಲ್ಲಿ ಶುಚಿತ್ವ ಕಾರ್ಯಕ್ರಮವನ್ನು ಹಾಗೂ ಸಮಾಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇದರ ಭಾಗವಾಗಿ ಇವತ್ತು ನಾವೆಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವ ಮುಖಾಂತರ ಇವತ್ತು ನಮ್ಮ ಈ ಒಂದು ಮೆರವಣಿಗೆಯನ್ನು ನಾವು ಸಮಾಪ್ತಿ. ಶಾಂತಿಯ ವಿಶ್ವಜ್ಯೋತಿ ಮೊಹಮ್ಮದ್ ಮುಸ್ತಫಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500 ವರ್ಷದ ಜನ್ಮದಿನದ ಭಾಗವಾಗಿ ನಾವು ಅವರು ಒಂದು ಶಾಂತಿಗೆ ಹಾಗೂ ಶುಚಿತ್ವಕ್ಕೆ ಬಹುಮುಖ್ಯ ಮಹತ್ವವನ್ನು ಕೊಟ್ಟಿದ್ದರು. ಅದರ ಭಾಗವಾಗಿ ಈ 5 ನಿಮಿಷದ ಅಥವಾ 10 ನಿಮಿಷದ ಅವಶ್ಯಕತೆಗೋಸ್ಕರ 500 ವರ್ಷ ಆದರೂ ಕರಗದಂಥ ಪ್ರಕೃತಿನ ಹಾಳು ಮಾಡುವಂಥ ಪ್ಲಾಸ್ಟಿಕ್ಕನ್ನು ಉಪಯೋಗಿಸುವುದನ್ನು ನಾವು ಕಡಿಮೆ ಮಾಡುತ್ತಾ ಕ್ರಮೇಣ ಅದನ್ನು ನಿಲ್ಲಿಸುವಂಥ ಒಂದು ಪ್ರಕ್ರಿಯೆಯ ಭಾಗವಾಗಿ ನಾವೆಲ್ಲರೂ ಒಂದು ಸಮಾಧಾನದ ಭಾಗವಾಗಿ ನಮ್ಮ ಸುಂಟಿಕೊಪ್ಪದ ಪಟ್ಟಣದ ಪ್ರಮುಖ ಬೀದಿಗಳನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಭಾಗವಾಗಿ ಇವತ್ತು ಶುಚಿತ್ವ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಅದರ ಈ ಊರಿನ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಯಿತು. ಜೊತೆಗೆ ಇವತ್ತು ಪ್ರಕೃತಿ ಕೂಡ ನಮಗೆ ಒಂದು ಉತ್ತಮ ವಾತಾವರಣವನ್ನು ನೀಡಿದ ಭಾಗವಾಗಿ 1500ನೇ ಜನ್ಮದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಸುಂಟಿಕೊಪ್ಪದ ಯುವಕರು ಒಂದು ಸಂದೇಶವನ್ನು ನೀಡಿದ್ದಾರೆ. ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಲಿಕ್ಕೋಸ್ಕರ ಇಲ್ಲಿ ಬಹಳಷ್ಟು ಟೂರಿಸ್ಟ್ ಬರ್ತಾರೆ ಕೊಡಗಿಗೆ. ಎಲ್ಲರೂ ಈಗ ಪ್ಲಾಸ್ಟಿಕ್ ಅನ್ನ ಹಾಕೋದನ್ನ ಅವರು ಸಂದೇಶ, ಅವರಿಗೆ ಪ್ಲಾಸ್ಟಿಕ್ ಹಾಕಬಾರ್ದು, ಹಾಕಿದ್ರೆ ಏನೆಲ್ಲ ಮುಂದೆ ಅನಾಹುತಗಳಾಗುತ್ತೆ ಅಂತೇಳಿ ಒಂದು ಸಂದೇಶವನ್ನು ಈ ಪೈಗಂಬರ್ ದಿನಾಚರಣೆ ದಿವಸ ನೀಡಿದೆ. ಕುಶಾಲನಗರದ ಹತ್ತೂರು ಜ್ಞಾನಗಂಗಾ ವಸತಿ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಓಣಂ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಸಮಾಜ ಸೇವಕಿ ಹಾಗೂ ಉದ್ಯಮಿ ಛಾಯಾ ನಂಜಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಮ್ಮ ದೇಶ ವಿಶ್ವಗುರುವಾಗಲು ವಿದ್ಯಾರ್ಥಿಗಳಿಂದ ಸಮಾಜಕ್ಕೆ ಕೊಡುಗೆಯಾಗಿ ನೀಡುವ ಶಿಕ್ಷಕರ ಜವಾಬ್ದಾರಿ ಹಾಗೂ ಕರ್ತವ್ಯ ಪ್ರಜ್ಞೆ ಬಹಳ ಮುಖ್ಯವಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ಟಿಕೆ ಸುಧೀರ್, ನಿಸ್ವಾರ್ಥದಿಂದ ವಿದ್ಯಾದಾನ ಮಾಡುವ ಶಿಕ್ಷಕರ ಅವಿರತ ಶ್ರಮ ದೇಶ ಕಟ್ಟುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಎಂದರು. ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಲಿಂಗಪ್ಪ, ಸದಸ್ಯರಾದ ಅನಂತ ಪದ್ಮನಾಭ, ಶೋಭಾ ಅನಂತ ಪದ್ಮನಾಭ ಹಾಗೂ ಶಾಲೆಯ ಪ್ರಾಂಶುಪಾಲರಾದ ಎಸ್ಎಂ ಸತ್ಯ, ಸುಲೋಚನಾ ಈ ಸಂದರ್ಭ ಹಾಜರಿದ್ದರು. ಅತಿಥಿಗಳಾದ ಛಾಯಾ ನಂಜಪ್ಪ ಹಾಗೂ ಶಾಲೆಯ ಹಿರಿಯ ಶಿಕ್ಷಕಿ ದೀಪಾ ಆಂಡರ್ಸನ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು.
ಬ್ರೈನ್ ಇಂಟರ್ನ್ಯಾಷನಲ್ ದುಬೈ ಸಂಸ್ಥೆಯ ವತಿಯಿಂದ ಇತ್ತೀಚೆಗೆ ಚೆನ್ನೈನ ಚೆನ್ನೈ ಟ್ರೇಡ್ ಸೆಂಟರ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ 46ನೇ ರಾಷ್ಟ್ರಮಟ್ಟದ ಬ್ರೈನ್ ಸ್ಪರ್ಧೆ 2025ರಲ್ಲಿ ಮಡಿಕೇರಿಯ ಬ್ರೈನ್ ಕೇಂದ್ರದಿಂದ ಒಟ್ಟು 28 ಮಕ್ಕಳು ತರಬೇತುದಾರರಾದ ಬಾಪಂಗಡ ಕವಿತಾ ಕರುಂಬಯ್ಯ ಅವರ ನೇತೃತ್ವದಲ್ಲಿ ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಸ್ಪರ್ಧೆಯಲ್ಲಿ ಭಾರತದ 340 ಕೇಂದ್ರಗಳಿಂದ ಒಟ್ಟು 8,000 ಮಕ್ಕಳು ಪಾಲ್ಗೊಂಡಿದ್ದು, ಕೇವಲ 3 ನಿಮಿಷದಲ್ಲಿ ವಿವಿಧ ರೀತಿಯ ಲೆಕ್ಕಗಳನ್ನು ಅತಿ ಚುರುಕಾಗಿ ಮಾಡುವ ಮೂಲಕ ಮಡಿಕೇರಿ ಬ್ರೈನ್ ಕೇಂದ್ರದಿಂದ ಪಾಲ್ಗೊಂಡಿದ್ದ ಎಲ್ಲ 28 ಮಕ್ಕಳು ವಿವಿಧ ವಿಭಾಗಗಳಲ್ಲಿ ವಿಜೇತರಾಗಿದ್ದು 18 ಚಾಂಪಿಯನ್ ಟ್ರೋಫಿ, 7 ಚಿನ್ನದ ಪದಕ ಮತ್ತು 3 ಬೆಳ್ಳಿಯ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದ ಸಾಧನೆಯ ಹೆಗ್ಗಳಿಕೆಯು ತಮ್ಮ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಲ್ಲಬೇಕು. ಈ ಅದ್ಭುತ ಯಶಸ್ಸಿಗೆ ಕಾರಣಕರ್ತರಾದ ಮಕ್ಕಳಿಗೆ ಹಾಗೂ ಮುತುವರ್ಜಿ ವಹಿಸಿದ ಪೋಷಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬಯ್ಯ ತಿಳಿಸಿದ್ದಾರೆ. Hi, I'm Kavita Karmbaya, faculty and franchisee of Brain Madikeri. I've been running the center for the past 20 years. We recently participated in the national level competition, Brain competition in Chennai. It happened in the Trade Center, and around 8,000 plus children from over 340 centers participated in this competition. Madikeri Center participated with 28 children, and we eventually won 18 champion trophies, 7 gold topper medals, and 3 silver topper medals. It was a great feeling, wonderful and satisfying feeling, but because all my children got the medals, it was a 100% success. I give the entire credit of this competition to each and every child who participated in that 3 minutes, all these children, and to the parents who took the initiative, took the children to Chennai, supported me in all ways to make this possible. Thank you very much. We made a wonderful team of parents, supportive parents, children, and me. Also, I would like to thank Harshita, who took my place. Since I didn't go to Chennai, she took my place, made the children comfortable. Pariksha's mom. She made things work well with the other parents. Thank you very much for doing it. So a big round of applause to all my children and the parents. Thank you very much. We love Brain. We love Brain. We love Brain. This is my first experience in Brain. In June 15, my children joined to Abacus class, and July 27th, they participated in state level competition and they became champion. And this is the second time in Chennai national competition. They got a trophy and as well as gold medal. This credit goes to Kavita Karumbaya. I would like to thank Kavita for this achievement, and I would like to congratulate all children for their success. Thank you. ನಮಸ್ತೆ, ನಾನು ಹರ್ಷಿತಾ ಅಂತೇಳಿ, ಪರೀಕ್ಷಾಂದು ಪೇರೆಂಟ್. ಈ ಸಲ ನನ್ನ ಮಗಳು ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಸಿಲ್ವರ್ ಮೆಡಲ್ ತಗೊಂಡಿದ್ದಾಳೆ. ತುಂಬ ಖುಷಿಯಾಯಿತು ಎಲ್ಲ ಮಕ್ಕಳೊಟ್ಟಿಗೆ ಹೋಗಿ, ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲ ಮಕ್ಕಳಿಗೂ ಈ ಚಾನ್ಸ್ ಸಿಗಬೇಕು. ತುಂಬ ಥ್ಯಾಂಕ್ಸ್ ಕವಿತಾ ಆಂಟಿಗೆ. ಥ್ಯಾಂಕ್ ಯು. ನನ್ನ ಹೆಸರು ಪವಿತ್ರ ಅಂತ ಹೇಳ್ಬಿಟ್ಟು, ನನ್ನ ಮಗ ಅನ್ವಿತ್ ಎಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೋಚಿಂಗ್ ತಗೊಳ್ತಾ ಇದ್ದಾನೆ. ಸೊ ರೀಸೆಂಟಾಗಿ ಬೆಂಗಳೂರಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಗೋಲ್ಡ್ ಮೆಡಲ್, ಮತ್ತು ಈಗ ಚೆನ್ನೈನಲ್ಲಿ ಸಮೇತ ಚಾಂಪಿಯನ್ ತಗೊಂಡ. ಇದಕ್ಕೆ ಕಾರಣ ಮೇಡಮ್ ಕವಿತಾ ಕರುಂಬಯ್ಯ ಮೇಡಮ್ಗೆ ಎಲ್ಲ ಕ್ರೆಡಿಟು. ಬಟ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ಅಷ್ಟು ಜನ ಮಕ್ಕಳನ್ನ ಒಂದು ಹಾಲಲ್ಲಿ ಒಬ್ಬ ಟೀಚರಾಗಿ ಮೈಂಡನ್ನ ಎಲ್ಲ ಮಕ್ಕಳ ಮೈಂಡನ್ನ ಒಂದೇ ಸರಿನೇ ಕಾನ್ಸಂಟ್ರೇಟ್ ತಗೊಂಡು ಟೀಚ್ ಮಾಡಬೇಕಂದ್ರೆ ಅದು ಸಣ್ಣ ವಿಷಯ ಅಲ್ವೇ ಅಲ್ಲ, ಆಯಿತಾ. ಒಬ್ಬೊಬ್ಬ ಮಕ್ಕಳಿಗೂ ಸಮೇತ ಬರಲಿಲ್ಲ ಅಂತ ಹೇಳಿದ್ರೆ ಸಪ್ರೇಟಾಗಿ ಕೂರಿಸಿ ಮತ್ತು ಅವ್ರಿಗೇನು ಮಾಡ್ತಾರೆ ಅಂದರೆ ಟೀಚ್ ಮಾಡ್ತಾರೆ. ಸಪ್ರೇಟ್ ಎಕ್ಸ್ಟ್ರಾ ಟೈಮ್ ಸಮೇತ ಅವರಿಗೆ ಕೊಟ್ಟುಬಿಟ್ಟು ಟೀಚ್ ಮಾಡ್ತಾರೆ. ಅಷ್ಟೂ ಮಕ್ಕಳನ್ನು ಇವತ್ತು ಕೊಡಗಿನಲ್ಲಿ ಅಷ್ಟೂ ಮಕ್ಕಳಿಗೂ ಯಥೇಚ್ಛವಾಗಿ ಚಾಂಪಿಯನ್ಶಿಪ್ ಬಂದಿದೆ. ಚಾಂಪಿಯನ್ಶಿಪ್ ಬರಬೇಕು ಅಂದರೆ ಅದು ಸುಮ್ಮನೆ ಹೇಳೋ ಮಾತಲ್ಲ. ಸೊ ಅಷ್ಟು, ಮತ್ತು ಸಿಲ್ವರೇ ಆಗಿರಲಿ ಗೋಲ್ಡೇ ಆಗಿರಲಿ ಯಾವುದೂ ಏನು ಕಡಿಮೆ ಇಲ್ಲ ಮಕ್ಕಳಲ್ಲಿ. ಸೊ ಪಾರ್ಟಿಸಿಪೇಟು ಇನ್ನೂ ಯಾರಾದ್ರೂ ಕಡಿಮೆ ಬಂದಿದೆ ಅಂದ್ಕೊಂಡ್ರೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅವ್ರು ಹೇಳ್ಕೊಡೋದ್ರಲ್ಲಿ ಯಾವುದೇ ಆದ ಡೌಟ್ಸೇ ಆಗಲಿ ಇನ್ನೊಂದೇ ಆಗಲಿ ಇಲ್ಲ. ಕುಮಾರ್ ಗಣಪತಿ
I am studying in 3rd standard. I have got now also championship because of my Kavita aunty, and I would like to thank my mother who brought me to the competition. Even my name is Harishi Casey. I got champion. I happy with champion. Thank you for Kavita aunty and parents, and Harshita aunty for helping and caring. Thank you. In Chennai competition, I have a whole day. I had fun, and Everyone, my name is Kanisha. I got gold tank for aunty. hi everyone. My name is Pariksha. Thank you for auntie supporting us. I got the gold medal. Thank you. Hello everyone, my name is Harshini MK. I am studying in St. Michael's School, 5th standard. I went for Chennai competition and I got championship in Chennai competition. Thank you to Kavita aunty and my parents. Thank you so much. Everyone, my name is Shrihan. I am studying in 2nd standard. In Chennai, I went to the Chennai to write exam, but I feel once difficult and I tried to do and I got championship. Thank you. Hi everyone, my name is Saradhya Casey. I got champion trophy. I am very happy with champion. I enjoyed well. I thank to Kavita aunty and my parents for their support, and also thank you for Harshita aunty for taking care of us. Thank you. Hello, I'm Mia. I went to the Chennai competition and I'm a gold topper. I'm very thankful to Kavita aunty. She's the whole reason I went to the competition, and I'm also thankful to Harshita aunty who really helped me during my 3 minutes. Thank you. Good evening all. Myself Navinam Gowda. I am a student of Kavita aunty at 9th level, and I got a championship award. Everything because of Kavita aunty. Thanks for the motivation of Kavita aunty, and thanks to one and all parents who helped me. Thank you. Hi everyone, myself Rakshita. I am studying in 6th standard and I have got champion. I really thank Kavita aunty and my parents and Harshita aunty for the great opportunity. Studying in 6th, I'm studying in St. Joseph School. Had secured gold medal, and I thanks Kavita aunty and my parents and Harshita aunty. I had good experience in Chennai. Thank you. Hi, my name is Livia. I got a champion. I thank Kavita aunty and my parents to motivating. Thank you. Good evening. My name is Neela Jaitargan. I thank aunty and my parents to motivate me. Thank you. My name is Vamshi KM. I am studying in Madikeri Public School, Eurokids. Thank you for giving up an opportunity for this competition. Good evening everybody. My name is Likitso Manakale and I am studying in 8th standard, and I got a champion trophy, and I am very thankful to Kavita aunty. My name is SK Parag Devya. I got gold medal in National Chennai competition. I like to thank to Kavita aunty for making me better and encouraging me. Thank you. Good morning. My name is Shan Pratham Bia. I am studying in 9th standard. Auntie supported us so much, and she did trained us well. And in Chennai we did many things. Hi everyone. My name is Anvita. I am from Madikeri. My school name is BGS Public School. I am 3rd standard. I got champion. I am very happy. I thank you Kavita aunty. Hi everyone, myself Aluf. I am 5th standard. I am a part of Brain O Brain. Thank you Kavita aunty to encouraging me. Hello everyone, my name is Drupad. I got champion trophy, and I thank Kavita auntie's motivation for helping me, and all the parents for helping me to get this award. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಆನಂದ್ ಸುಬ್ರಹ್ಮಣ್ಯಂ, ತಾಂತ್ರಿಕ ನಿರ್ದೇಶಕರಾದ ಅರುಳ್ ಸುಬ್ರಹ್ಮಣ್ಯಂ ಹಾಗೂ ಎಲ್ಲ ರಾಜ್ಯದ ಸ್ಥಳೀಯ ವ್ಯವಸ್ಥಾಪಕ ನಿರ್ದೇಶಕರು ಪಾಲ್ಗೊಂಡಿದ್ದರು. ಕಾರು, ಜೀಪ್, ಜೆಸಿಬಿ, ಇಟಾಚಿ ಸೇರಿದಂತೆ ವಿವಿಧ ವಾಹನಗಳನ್ನು ಲೀಲಾಜಾಲವಾಗಿ ಚಲಾಯಿಸುವ 11 ವರ್ಷದ ಕಾವೇರಿ ಮನೆ ಚಂದನ್ UN ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾನೆ. ದಾಪಕ್ಲುವಿನ ಶ್ರೀರಾಮ ಟ್ರಸ್ಟ್ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿ ಚಂದನ್ ಮಡಿಕೇರಿ ತಾಲೂಕಿನ ಅಯ್ಯಂಗೇರಿ ಗ್ರಾಮದ ಕಾವೇರಿ ಮನೆ ಭರತ್ ಹಾಗೂ ಯೋಗಿತಾ ದಂಪತಿಯ ಪುತ್ರ. UN ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಹಾಗೂ ನಗದು ಬಹುಮಾನವನ್ನು ಇದೇ ಸೆಪ್ಟೆಂಬರ್ 12ರಂದು ಮೈಸೂರಿನಲ್ಲಿ ಪ್ರದಾನ ಮಾಡಲಾಗುತ್ತೆ.
ವಾಹನ ಚಾಲನೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ ಚಂದನ್ ಎಲ್ಲ ರೀತಿಯ ವಾಹನಗಳನ್ನು ಚಲಾಯಿಸ್ತಾ ಇರುವುದು ಹೆಮ್ಮೆ ಎನಿಸಿದೆ ಎಂದು ಕಾವೇರಿ ಮನೆ ಭರತ್ ಹರ್ಷ ವ್ಯಕ್ತಪಡಿಸಿದ್ದಾರೆ.